ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್. ಫ್ರೆಂಡ್ಸ್, ಚಳಿಗಾಲ ಮುಗಿಯೋ ತನಕ ಮನೆಯಲ್ಲಿ ದೊಡ್ಡವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಶೀತ, ಕೆಮ್ಮು, ನೆಗಡಿ ಇದೆಲ್ಲ ಸರ್ವೇ ಸಾಮಾನ್ಯ ಆಗಿರುತ್ತೆ. ಹಾಗಂತ ಸಣ್ಣ ಪುಟ್ಟದಕ್ಕೂ ಡಾಕ್ಟ್ರ್ ಹತ್ರ ಹೋಗ್ತಾನೆ ಇರೋದಕ್ಕೆ ಆಗೋದಿಲ್ಲ. ಮನೆಯಲ್ಲೇ ಇರೋವಂಥ ವಸ್ತುಗಳಿಂದ ನಾವು ಕೆಲವೊಂದು ಔಷಧಿಗಳನ್ನು ಮನೆಯಲ್ಲೇ ಮಾಡ್ಕೋಬೋದು. ಅದರಲ್ಲಿ ಒಂದು ಶುಂಠಿ ಕಷಾಯ. ಇದನ್ನು ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದು, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದನ್ನು ಮಕ್ಕಳು ಆರಾಮಾಗಿ ಕುಡಿಬೋದು. ಅಂತ ಏನು ಹೊಗರು ಅಥವಾ ಖಾರ ಏನೂ ಇರೋದಿಲ್ಲ. ಇದನ್ನು ಕುಡಿದ್ರೆ ಒಂದು 90% ಶೀತ, ಕೆಮ್ಮು, ನೆಗಡಿ ಎಲ್ಲ ವಾಸಿ ಆಗಿಬಿಡುತ್ತೆ. ಇದನ್ನು ಕುಡಿದ್ರೂ ಸರಿ ಹೋಗಿಲ್ಲ ಅಂತ ಅಂದರೆ ಆಮೇಲೆ ಬೇಕಾದರೆ ಡಾಕ್ಟ್ರ್ ಹತ್ರ ಹೋಗ್ಬೋದು. ಒಂದ್ಸರಿ ಇದನ್ನು ಮಾಡಿ ಕುಡಿಸಿ ನೋಡಿ, ಆಮೇಲೆ ಬೇಕಿದ್ರೆ ರಿಸಲ್ಟ್ನ ನೋಡ್ಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಇಂಚಷ್ಟು ಶುಂಠಿನ ತೊಳೆದು ಸಿಪ್ಪೆ ತೆಗೆದು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಲವಂಗ ತೊಗೊಂಡಿದ್ದೀನಿ. ಲವಂಗ ಒಂದು 7ರಿಂದ 8 ತೊಗೊಂಡಿದ್ದೀನಿ. ಲವಂಗ ಅಂದರೆ ಲವಂಗ ಇಲ್ಲಿ ನೋಡಿ ಈ ರೀತಿ ಮೇಲೆ ಇದು ಮೆಣಸು ರೀತಿ ಅದಕ್ಕೆ ಅಂಟ್ಕೊಂಡಿರುತ್ತಲ್ಲ, ಅದು ಇರಲೇಬೇಕು. ಅದಿದ್ರೇ ಅದರಲ್ಲಿ ಔಷಧಿ ಗುಣ ಚೆನ್ನಾಗಿ ಇರೋದು. ಅದಿರೋದನ್ನೇ ನೋಡಿ ಒಂದು 7-8 5 ತೊಗೋಬೇಕು. ಅದಾದಮೇಲೆ ಒಂದು 10ರಿಂದ 15 ಕಪ್ಪು ಮೆಣಸನ್ನು ಪುಡಿ ಬೇಕಾದರೆ ಹಾಕೋಬೋದು, ಆದರೆ ಪುಡಿಗಿಂತ ಇಡೀ ಮೆಣಸನ್ನೇ ಹಾಕ್ಕೊಂಡ್ರೆ ಒಳ್ಳೆಯದು. ಅದಾದಮೇಲೆ ಸ್ವಲ್ಪ ಬೆಲ್ಲ, ಒಂದು 2 ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಕಪ್ಪು ತುಳಸಿಲಿ ಔಷಧಿ ಗುಣ ತುಂಬ ಇರುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಕಪ್ಪು ತುಳಸಿ ಎಲೆಗಳನ್ನ ಒಂದು 10ರಿಂದ 15 ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ. ಮೊದಲಿಗೆ ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಶುಂಠಿ, ಲವಂಗ ಮತ್ತು ಮೆಣಸು, ಹಾಗೆ ತುಳಸಿ ಎಲೆಗಳು ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಬೇಕಾದ್ರೆ ಕುಟ್ಟೋ ಕಲ್ಲಿದ್ದರೆ ಅದರಲ್ಲೂ ಕುಟ್ಕೋಬೋದು. ಇದರಲ್ಲಿ ರುಬ್ಕೊಂಡ್ರೆ ಈ ರೀತಿ ತರಿಯಾಗಿ ಈವನ್ ಆಗಿ ಬರುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಲೆ ಮೇಲೆ ನೀರನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಒಂದು 2 ಲೋಟ ಆಗೋಷ್ಟು ನೀರು ಇಟ್ಕೊಂಡಿದ್ದೀನಿ. ಆ ನೀರು ಬಿಸಿ ಆದಮೇಲೆ ಅದಕ್ಕೆ ಬೆಲ್ಲ ಹಾಕೋಬೇಕು. ಬೆಲ್ಲ ಪೂರ್ತಿ ಕರಗೋ ತನಕ ಬಿಸಿ ಆಗಬೇಕು. ಬೆಲ್ಲ ಪೂರ್ತಿ ಕರಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಿಶ್ರಣನ ಇದಕ್ಕೆ ಹಾಕೋಬೇಕು. ಇದು ಹಾಕ್ಕೊಂಡು ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಕುದಿಸ್ಬೇಕು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಕುದ್ದು ಅದರ ಸ್ಮೆಲ್ಲೆಲ್ಲ ಇಡೀ ಮನೆಯಲ್ಲೆಲ್ಲ ಬರ್ತಾ ಇರುತ್ತೆ. ಆ ಥರ ಕುದೀತಾ ಇರಬೇಕದು. ಅದು ಕುದ್ದಿ ಆದಮೇಲೆ ಕೊನೆಯಲ್ಲಿ ಅರಿಶಿನ ಪುಡಿನ ಸೇರಿಸ್ಕೋಬೇಕು. ಅರಿಶಿನ ಪುಡಿನಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇರುತ್ತಲ್ವ, ಅದಕ್ಕೋಸ್ಕರ ಅದನ್ನು ಸೇರಿಸೋದು. ಗಂಟ್ಲಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ವಾಸಿ ಆಗುತ್ತೆ, ಅದಕ್ಕೋಸ್ಕರ ಅರಿಶಿನ ಪುಡಿನ ಸೇರಿಸಿ ತುಂಬ ಹೊತ್ತು ಕುದಿಸ್ಬಾರ್ದು, ಬೇಗ ಆಫ್ ಮಾಡಿಬಿಡ್ಬೇಕು. ಯಾಕಂದರೆ ಅರಿಶಿನ ಪುಡಿನ ತುಂಬ ಕುದಿಸೋದ್ರಿಂದ ಅದರಲ್ಲಿರೋ ಗುಣ ಹೋಗ್ಬಿಡುತ್ತೆ. ಇವಾಗ ಆಫ್ ಮಾಡ್ಕೋತೀನಿ. ಆಫ್ ಮಾಡಿಕೊಂಡು ಒಂದು ಕಾಫಿ ಸೋಸೋ ಅಂತ ಜಾಲರಿ ಇರುತ್ತಲ್ಲ, ಅದರಲ್ಲಿ ಶೋಧಿಸ್ಕೊಂಡು ಬೇಕಿದ್ದರೆ ಇದಕ್ಕೆ ಜೇನುತುಪ್ಪ ಸೇರಿಸ್ಕೋಬೋದು, ಮಕ್ಳಿಗೆ ಕೊಡೋದಾದರೆ. ಇಲ್ಲ ದೊಡ್ಡವ್ರಿಗಾದರೆ ಹಾಗೆ ಕುಡಿಬೋದು. ಅಂತ ಏನೂ ಕಹಿನೂ ಇರೋದಿಲ್ಲ ಮತ್ತು ಹೊಗರು ಇರೋದಿಲ್ಲ, ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನಾನು ಒಂದು 2 ಹನಿ ಜೇನುತುಪ್ಪ ಸೇರಿಸ್ತಾಯಿದ್ದೀನಿ. ಸೇರಿಸಿ ಕುಡಿದ್ರೆ, ಮಕ್ಳಿಗಾದರೆ ಇಷ್ಟು ದೊಡ್ಡ ಲೋಟದಲ್ಲಿ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ಲೋಟದಲ್ಲಿ ಕೊಟ್ಟರೆ ಸಾಕು. ದೊಡ್ಡವ್ರಿಗಾದರೆ ಇಷ್ಟು ಕುಡಿಬೋದು. ನಾನು ನನಗೋಸ್ಕರ ಅಂತಲೇ ಇವತ್ತು ಇದನ್ನು ಮಾಡ್ಕೊಂಡಿದ್ದು. ನನ್ನ ವಾಯ್ಸ್ ಕೇಳ್ತಾ ಇದ್ದರೆ ಗೊತ್ತಾಯ್ತಾ ಇರ್ಬೋದು ನಿಮಗೆ, ನನಗೆ ಶೀತ, ಕೆಮ್ಮು ಮತ್ತು ಗಂಟ್ಲು ನೋವೆಲ್ಲ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ. ಆದರೂ ಮನೆಯವರೆಲ್ಲ ಸ್ವಲ್ಪ ಕುಡಿದ್ರು. ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.